ಹಾವೇರಿಯಲ್ಲಿ ಬೇಸಿಗೆಯ ತೀವ್ರ ಬಿಸಿಯ ನಡುವೆ ವಿಶಿಷ್ಟ ದೃಶ್ಯಗಳು ಕಾಣಿಸುತ್ತಿದೆ. ಜೀವನಾಡಿ ವರದಾ ನದಿ ಈಗ ಒಣಗುತ್ತಾ ಸಾಗುತ್ತಿದ್ದರೂ ಅದರ ಮರಳು ಮತ್ತು ಕಪ್ಪು ಮಣ್ಣಿನಲ್ಲಿ ಬಂಗಾರದ ಕಣಗಳ ಹುಡುಕಾಟ ಜೋರಾಗಿದೆ. ಸ್ಥಳೀಯರು ಇದನ್ನ ಗೋಲ್ಡ್ ಪ್ಯಾನಿಂಗ್ ಎಂದು ಕರೆಯುತ್ತಿದ್ದಾರೆ. ನದಿ ನೀರಿನ ಪ್ರಮಾಣ ಕಡಿಮೆಯಾಗುತ್ತಿದ್ದಂತೆ ನದಿ ತೀರದಲ್ಲಿ ಜನರ ಚಟುವಟಿಕೆ ಹೆಚ್ಚಾಗಿದೆ. ಮರಳು ಮತ್ತು ಕಪ್ಪು ಮಣ್ಣನ್ನ ತೊಳೆಯುವ ವಿಶೇಷ ವಿಧಾನವನ್ನ ಬಳಸಿ ಸಣ್ಣ ಪ್ರಮಾಣದ ಬಂಗಾರದ ಕಣಗಳನ್ನ ಹುಡುಕಲಾಗುತ್ತಿದೆ. ಕೆಲವರಿಗೆ ಸಣ್ಣ ಕಣಗಳು ಸಿಕ್ಕರೂ ದಿನಪೂರ್ತಿ ಶ್ರಮಿಸಿದ ನಂತರವೂ ಬಹುತೇಕರು ಖಾಲಿ ಕೈಯಲ್ಲೇ ಮರಳುತ್ತಿದ್ದಾರೆ. ಈ ಕೆಲಸದಲ್ಲಿ ಮುಖ್ಯವಾಗಿ ಇರ್ಲರ್ ಸಮುದಾಯದ ಕುಟುಂಬಗಳು ತೊಡಗಿಸಿಕೊಂಡಿದ್ದು, ಕೆಲವರು ಶಿವಮೊಗ್ಗ ಸೇರಿದಂತೆ ಬೇರೆ ಜಿಲ್ಲೆಗಳಿಂದ ಹಾವೇರಿಗೆ ವಲಸೆ ಬಂದಿದ್ದಾರೆ. ಬಂಗಾರದ ಕಣಗಳ ಆಸೆಯಲ್ಲಿ ತಮ್ಮ ಜೀವನೋಪಾಯವನ್ನ ಇಲ್ಲಿ ಕಟ್ಟಿಕೊಳ್ಳಲು ಈ ಕುಟುಂಬಗಳು ಪ್ರಯತ್ನಿಸುತ್ತಿದೆ. ನದಿಯೊಳಗೆ ಕೈಯಲ್ಲಿ ಜಾಲಿ ಹಿಡಿದು ಮರಳನ್ನ ತೊಳೆಯುವ ಮೂಲಕ ಬಂಗಾರದ ಕಣಗಳನ್ನ ಬೇರ್ಪಡಿಸುವುದು ಈ ಪ್ಯಾನಿಂಗ್ ಪ್ರಕ್ರಿಯೆಯ ಮುಖ್ಯ ವಿಧಾನವಾಗಿದೆ. ಆದರೆ ಇದೊಂದು ಶ್ರಮಕಾರಿ ಕೆಲಸವಾಗಿದ್ದು, ದಿನವಿಡೀ ಕೆಲಸ ಮಾಡಿದರೂ ಒಂದು ಕಣ ಸಿಕ್ಕರೂ ಸಾಕು ಎಂಬ ನಿರೀಕ್ಷೆಯಲ್ಲೇ ಜನರು ದುಡಿಯುತ್ತಿದ್ದಾರೆ. ಬೇಸಿಗೆ ಮುಗಿಯುವವರೆಗೂ ಈ ಗೋಲ್ಡ್ ಪ್ಯಾನಿಂಗ್ ಮುಂದುವರಿಯುವ ಸಾಧ್ಯತೆ ಇದೆ ಎಂದು ಸ್ಥಳೀಯರು ಹೇಳುತ್ತಿದ್ದಾರೆ. ಒಣಗುತ್ತಿರುವ ನದಿಯ ನಡುವೆಯೂ ಬಂಗಾರದ ಕನಸು ಬೆನ್ನಟ್ಟಿದ ಈ ಕುಟುಂಬಗಳ ಬದುಕು ಇದೀಗ ಹಾವೇರಿ ಜಿಲ್ಲೆಯ ವಿಶಿಷ್ಟ ಚಿತ್ರಣವಾಗಿ ಕಾಣಿಸುತ್ತಿದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.